ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಸತ್ಯವೀರಾಲವಾಲೋತ್ಥಃ ವಿದುಷಾಂ ಚಿಂತಿತಪ್ರದಃ ಸತ್ಯಧೀರಾಖ್ಯಕಲ್ಪಧ್ರುಃ ಭೂಯಾದಿಷ್ಟಾರ್ಥಸಿದ್ಧಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಸ್ವಸ್ತಿಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಹರಿ ಓಂ. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ ಅಂತ ಒಂದು ಮಾತನ್ನು ನಾವು ಕೇಳುತ್ತೇವೆ. ಭಗವಂತನಿಗೆ ಏನಾದರೂ ಒಮ್ಮೆ ಮನಸ್ಸಿಗೆ ಬೇಜಾರಾದರೆ ಗುರುಗಳು ಬಂದ ಪ್ರಾರ್ಥನೆಯನ್ನು ಮಾಡಿದರೆ ಪರಮಾತ್ಮನಲ್ಲಿ ಆ ದೇವರೂ ಮೆಚ್ಚಿಬಿಡ್ತಾನೆ ಅಂತೆ. ಒಂದು ವೇಳೆ ಏನಾದರೂ ಗುರುಗಳಿಗೆ ಬೇಜಾರಾಗಿ ಅವರಿಗೇ ಸಿಟ್ಟು ಬಂತು ಅಂದರೆ ಯಾವ ದೇವರು ಬಂದರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತೆ. ಆ ಮಾತನ್ನು ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ ಅಂತ ಹೇಳುತ್ತಾರೆ. ಯಾರಿಂದಲೂ ಕೂಡ ಅದನ್ನು ಸಹನೆಯನ್ನೂ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಗುರುಗಳ ಅನುಗ್ರಹ ಪಡೆಯಬೇಕಾದರೆ ಆ ಗುರುಗಳ ಮಹತ್ವವನ್ನು ನಾವು ತಿಳಿಯಬೇಕಾದದ್ದು ಅವಶ್ಯ ಕರ್ತವ್ಯ. ಆ ಗುರುಗಳ ಮಹಿಮೆಯನ್ನು ನಾವು ತಿಳಿದು ಅನುಸಂಧಾನಪೂರ್ವಕವಾಗಿ ಅವರ ಸ್ಮರಣೆಯನ್ನು ನಾವು ಮಾಡಿದ್ದೇ ಆದರೆ ಆ ಗುರುಗಳು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಆ ನಿಟ್ಟಿನಲ್ಲಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ನವಮಿ ಒಬ್ಬ ಮಹಾಜ್ಞಾನಿಗಳ ಆರಾಧನಾ ಮಹೋತ್ಸವ ಅನ್ನೋದು ಬರೋದು. ಅಂತಹ ಆರಾಧನೆ ಯಾರದ್ದು ಅಂತ ನೋಡಲಾಗಿ ಸತ್ಯಧೀರತೀರ್ಥ ಶ್ರೀಪಾದಂಗಳವರು. ಇವರು ಸತ್ಯವೀರತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿ ಸತ್ಯಧೀರತೀರ್ಥ ಶ್ರೀಪಾದಂಗಳವರು ಅಂತ ಪ್ರಸಿದ್ಧಿಯನ್ನು ಹೊಂದಿ 20 ವರ್ಷಗಳವರೆಗೂ ಹತ್ರ 20 ವರ್ಷಗಳವರೆಗೂ ಕೂಡ ವಿಶೇಷವಾಗಿ ಶ್ರೀಮದ್ ಉತ್ತರಾದಿಮಠದ ಪರಂಪರೆಯಲ್ಲಿ 36ನೆಯ ಯತಿಗಳಾಗಿ 20 ವರ್ಷಗಳವರೆಗೂ ಕೂಡ ಒಂದು ವಿಶೇಷವಾದಂತಹ ಸನ್ಯಾಸದ ಒಂದು ಪರಿಪಾಲನೆಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಧೀರತೀರ್ಥ ಶ್ರೀಪಾದಂಗಳವರು. ಇವರ ಗುರುಗಳು ಸತ್ಯವೀರತೀರ್ಥ ಶ್ರೀಪಾದಂಗಳವರು ಅಂತ. ಇವರ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಇವರನ್ನು ಒಂದು 3-4 ತಲೆಮಾರುಗಳವರೆಗೂ ಕೂಡ ಇವರಿಂದ ಸತ್ಯವೀರತೀರ್ಥ ಶ್ರೀಪಾದಂಗಳವರಿಂದ ಆರಂಭವನ್ನು ಮಾಡಿಕೊಂಡು ಸತ್ಯವೀರತೀರ್ಥರು, ಅವರ ನಂತರ ಸತ್ಯಧೀರತೀರ್ಥ ಶ್ರೀಪಾದಂಗಳವರು, ಅವರ ನಂತರದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು, ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಕೊರ್ಲಹಳ್ಳಿ ಮನೆತನದವರೇ ಆಗಿದ್ದಂತಹದ್ದು ವಿಶೇಷವಾದದ್ದು. ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಗೆ
ಒಂದು ವಿಶೇಷವಾದಂತಹ ಕೊಡುಗೆ ಕೊರ್ಲಹಳ್ಳಿ ಮನೆತನದವರದ್ದೂ ಇದೆ ಅನ್ನೋದು ಹೇಳುವ ಒಂದು ವಾಡಿಕೆ ಇದೆ. ಹೀಗಾಗಿ ಆ ಕೊರ್ಲಹಳ್ಳಿ ಬೋಧರಾಯಾಚಾರ್ಯರು ಅಂತ ಸತ್ಯಬೋಧರಾಯರು, ಸತ್ಯಬೋಧಾಚಾರ್ಯರು ಅಂತ ಅವರನ್ನು ಕರಿತಾ ಇದ್ದರು. ಅವರು ಮುಂದೆ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಅಂತ ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಆ ಸತ್ಯವೀರತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಮೊದಲಗಟ್ಟಿ ಮುಖ್ಯಪ್ರಾಣದೇವರ ಉಪಾಸನೆಯನ್ನು ಮಾಡಿದಂತಹ ಮಹಾನುಭಾವರು. ಈಗಲೂ ಕೂಡ ಅವರ ವೃಂದಾವನವೂ ಕೂಡ ಬಹಳ ಅದ್ಭುತವಾದಂತಹ ಪ್ರಸಂಗದಲ್ಲಿ ಇದೆ. ಆಶ್ಚರ್ಯವಾಗತ್ತೆ, ಕೇಳಿದರೆ ಆಶ್ಚರ್ಯವಾಗತ್ತೆ. ಸತ್ಯವೀರತೀರ್ಥ ಶ್ರೀಪಾದಂಗಳವರ ವೃಂದಾವನ ಈ ಭಾಗ ಕೊರ್ಲಹಳ್ಳಿಯಲ್ಲಿ ಇದ್ದರೆ, ಆ ಕೊರ್ಲಹಳ್ಳಿಯ ಆ ಭಾಗದಲ್ಲಿ ನದಿಯ ಆ ದಡದಲ್ಲಿ ಮೊದಲಗಟ್ಟಿ ಮುಖ್ಯಪ್ರಾಣದೇವರು ಅಂತ ಇದ್ದಾರೆ. ಎಷ್ಟು ಗುರುಗಳಿಗೆ ಪ್ರಾಣದೇವರ ಮೇಲೆ ಅವರಿಗಿದ್ದಂತಹ ಭಕ್ತಿ ಎಷ್ಟು ಅಂತಂದರೆ, ಅವರು ಒಮ್ಮೆ ಪ್ರಾಣದೇವರ ದರ್ಶನ ಪ್ರತಿನಿತ್ಯವೂ ಕೂಡ ನನಗೆ ಆಗಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಪಡುತ್ತಾರೆ. ಅವರ ಗೋಪುರದ ದರ್ಶನ, ಪ್ರಾಣದೇವರ ಗೋಪುರದ ದರ್ಶನ ನನಗೆ ಯಾವಾಗಲೂ ಆಗಬೇಕು ಅಂತ. ನೀವು ಮೊದಲಗಟ್ಟಿಯಿಂದ ಕೊರ್ಲಹಳ್ಳಿಗೆ ಬರಬೇಕಾದರೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಬರುತ್ತದೆ. ಬ್ರಿಡ್ಜನ್ನು ನೋಡಿದಾಗ ಅದರ ಮಹತ್ವ ಏನು ಅನ್ನೋದು, ಗುರುಗಳ ಮಹತ್ವ ಏನು ಅನ್ನೋದು ನಮಗೆ ಅರ್ಥವಾಗತ್ತೆ. ಯಾಕೆ ಅಂದರೆ ಇಂಜಿನಿಯರ್ಸು ಎಲ್ಲರೂ ಸೇರಿ ಬ್ರಿಡ್ಜನ್ನು ಕಟ್ಟಬೇಕು ಅಂತ ಹೊರಡಬೇಕಾದರೆ ಪ್ಲ್ಯಾನಿನ ಪ್ರಕಾರ ಅದು ಸ್ವಲ್ಪ ಮೇಲೆ ಕಟ್ಟಲಿಕ್ಕೆ ಅಂತ ಹೋಗಿರುತ್ತಾರೆ. ಅದು ಸ್ವಲ್ಪ ಮೇಲೆ ಕಟ್ಟಿದರೆ ಆ ಮೊದಲಗಟ್ಟಿ ಮುಖ್ಯಪ್ರಾಣದೇವರ ಒಂದು ಗೋಪುರ ಇಲ್ಲಿ ಸತ್ಯವೀರತೀರ್ಥ ಶ್ರೀಪಾದಂಗಳವರಿಗೆ ಕಾಣಿಸೋದಿಲ್ಲ ಅನ್ನುವ ಉದ್ದೇಶದಿಂದಾಗಿ ಅವರು ಎಷ್ಟು ಸಲ ಕಟ್ಟಿದರೂ ಕೂಡ ಅದು ಬೀಳ್ತಾ ಇತ್ತು ಅಂತೆ. ಆಗ ಅದು ಅರಿತಾಗ, ತಿಳಿದಾಗ, ಅವರ ಸಂಕಲ್ಪ ಹೀಗೆ ಇತ್ತು ಅನ್ನೋದು ಗೊತ್ತಾದಾಗ ಅವರು ಯಥಾವಸ್ಥಿತ ಕೆಳಗೆ ಮಾಡಿ, ಸ್ವಲ್ಪ ಕೆಳಭಾಗದಲ್ಲಿ ಮಾಡಿ ಆಮೇಲೆ ಬ್ರಿಡ್ಜನ್ನು ಕಟ್ಟುತ್ತಾರೆ. ಈಗಲೂ ಕೂಡ ಅದನ್ನು ನಾವು ಸತ್ಯವೀರತೀರ್ಥ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಯಿಂದ ಆ ವೃಂದಾವನದಿಂದ ಹಿಂದೆಯಿಂದ ನೋಡಿದರೆ ಆ ಮುಖ್ಯಪ್ರಾಣದೇವರ ಗೋಪುರ ನಮಗೆ ಈಗಲೂ ಕೂಡ ಕಾಣುವಂತಹದ್ದು. ಅಷ್ಟು ಮಹಾಮಹಿಮೋಪೇತರು ಸತ್ಯವೀರತೀರ್ಥ ಶ್ರೀಪಾದಂಗಳವರು ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಸತ್ಯಧೀರತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ವೃತ್ತಾಂತವನ್ನು ಕೇಳಬೇಕಾದರೆ ಅವರ ಹೆಸರು ಕೊರ್ಲಹಳ್ಳಿ ಜಯಾಚಾರ್ಯರು ಅಂತ ಕರೀತಾರೆ. ಆ ಕೊರ್ಲಹಳ್ಳಿ ಜಯಾಚಾರ್ಯರಿಗೆ ವಿಶೇಷವಾಗಿ 7 ಜನ ಹೆಣ್ಣು ಮಕ್ಕಳಿದ್ದರಂತೆ. ಅವರಿಗೆ ಮಕ್ಕಳು 7 ಜನ ಬರೀ ಹೆಣ್ಣು ಮಕ್ಕಳೇ ಇದ್ದರು ಅಂತೆ. ಸರಿ ಅಂತ ಹೇಳಿ ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಅಂತ ಹೇಳಿದ ಹಾಗೆ ಗಂಡು ಮಗು ಬೇಕು ಅನ್ನುವಂತಹ ಅಪೇಕ್ಷೆಯಿಂದಾಗಿ ಒಂದು ಮಗುವನ್ನು ಪಡೀತಾರೆ. ಆ ಮಗುವಿಗೆ ಶ್ರೀ ರಾಘವೇಂದ್ರ ಅಂತ ನಾಮಕರಣವನ್ನು ಕೂಡ ಮಾಡ್ತಾರೆ. ಆದರೆ ಕಾಲಚಕ್ರ ಹೇಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಕೆಲವು ವರ್ಷಗಳ ನಂತರದಲ್ಲಿ ಉಪನಯನವೂ ಕೂಡ ಸಂಸ್ಕಾರ ಆಗಿರುತ್ತದೆ. ಆಗಿ ಕೆಲವು ವರ್ಷಗಳವರೆಗೆ ಕೆಲವು ವರ್ಷಗಳ ನಂತರ ಆ ಮಗು ತೀರಿಕೊಂಡು ಬಿಡುತ್ತೆ, ಸತ್ತು ಹೋಗಿ ಬಿಡುತ್ತೆ. ಆದರೆ ಏನು ಮಾಡಬೇಕು, ಕಷ್ಟ. ಈಗಿನ ಹಾಗೆ ಹಣದ ಸೌಲಭ್ಯಗಳು ಎಲ್ಲವೂ ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ. ಒಬ್ಬರನ್ನು ಸಾಕೋದು ಅಂದ್ರೆ ಕಷ್ಟ. ಆದರೆ ಅಂತಹದ್ದು 7 ಹೆಣ್ಣು ಮಕ್ಕಳಿದ್ದಾರೆ, ಆದರೆ ಒಂದು ಗಂಡು ಮಗು ಇಲ್ಲ. ಏನು ಮಾಡಬೇಕು? ಅವರು ಮಾಡಿದ್ದು ಒಂದೇ ಒಂದು, ಜಯಾಚಾರ್ಯರು ಮಾಡಿದಂತಹದ್ದು ಒಂದೇ ಒಂದು. ಏನು ಅಂತಂದರೆ ಅವರು ಪ್ರತಿನಿತ್ಯವೂ ಕೂಡ ಅವರು ನೋಡ್ರಿ, ಅವರ ಜೀವನ ಚರಿತ್ರೆಯಲ್ಲಿ ಕೇಳಬೇಕಾದರೆ ಅವರು ಒಂದಲ್ಲ ಎರಡಲ್ಲ ಇಡೀ ಸರ್ವಮೂಲ ಗ್ರಂಥಗಳನ್ನು 37 ಗ್ರಂಥಗಳಿಂದ ಕೂಡಿದಂತಹ ಸರ್ವಮೂಲ ಗ್ರಂಥಗಳನ್ನು ಒಂದಲ್ಲ ಎರಡಲ್ಲ 108 ಬಾರಿ ಅವರು ಪಾರಾಯಣವನ್ನು ಮಾಡಿದ್ದಾರೆ ಅಂತಂದರೆ ಎಷ್ಟು ಜ್ಞಾನಿಗಳು ಅವರು ಅಂತನ್ನೋದನ್ನು ನಾವು ಇದರಿಂದಲೇ ಅರ್ಥವನ್ನು ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲ, ಸರ್ವಮೂಲದ ಪಾರಾಯಣದ ಜೊತೆಗೆ ಪ್ರತಿನಿತ್ಯವೂ ಕೂಡ ಹರಿವಾಯುಸ್ಥಿತಿ, ಪುನಶ್ಚರಣ ಇವೇ ಮೊದಲಾದಂತಹ ಸರ್ವಮೂಲ ಗ್ರಂಥಗಳು ಎಲ್ಲವನ್ನೂ ಕೂಡ ಪಾರಾಯಣವನ್ನು ಮಾಡ್ತಾ ಇದ್ದರಂತೆ. ಸೇವೆಯನ್ನು ಮಾಡಿದ್ದಾರೆ. ಅದಾದ 3 ವರ್ಷಗಳಲ್ಲಿಯೇ
ಒಂದು ಮಗು ಹುಟ್ಟತ್ತೆ, ಒಂದು ಕೂಸು ಗಂಡು ಮಗು ಹುಟ್ಟತ್ತೆ. ಅವರ ಹೆಸರೇ ಯಾರು ಅಂತಂದರೆ ಕೊರ್ಲಹಳ್ಳಿ ಸೇತುರಾಮಾಚಾರ್ಯರು ಅಂತ, ಸೇತು ಮಾಧವಾಚಾರ್ಯರು ಅಂತ ಅವರನ್ನು ಕರೀತಾರೆ. ಅಂತಹ ಸೇತುರಾಮಾಚಾರ್ಯರೇ ಮುಂದೆ ಈ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಅಂದರೆ ಜಯಾಚಾರ್ಯರೇನಿದ್ದಾರೋ ಅವರ ಶಿಷ್ಯರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯರೇ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಂತ ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಇಂತಹ ಯಾವ ಜಯಾಚಾರ್ಯರು, ಕೊರ್ಲಹಳ್ಳಿ ಜಯಾಚಾರ್ಯರು ವಿಶೇಷವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ, ಸರ್ವಮೂಲಾದಿ ಪಾರಾಯಣಗಳನ್ನು ಮಾಡ್ತಾ, ಮತ್ತು ಆ ಮಗುವಿಗೆ ಸೇತುರಾಮಾಚಾರ್ಯರಿಗೆ ದೀರ್ಘವಾದ ಆಯುಷ್ಯ ಅನ್ನೋದು ಬರಬೇಕು ಅನ್ನೋದಕ್ಕೋಸ್ಕರವಾಗಿ ವಿಶೇಷವಾಗಿ ತೊಡೆಯ ಮೇಲೆ ಕೂಡಿಸಿಕೊಂಡು ಇಲ್ಲಿ ಎಲ್ಲ ಪಾರಾಯಣಗಳನ್ನು ಕೂಡ ಅವರು ಮಾಡ್ತಾ ಇದ್ದರು ಅಂತ ಹೇಳ್ತಾರೆ. ಹೀಗಾಗಿ ಆ ಪಾರಾಯಣಗಳನ್ನು ಮಾಡಿ 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 ಅವರಿಗೆ ಸೇತುರಾಮಾಚಾರ್ಯರಿಗೆ ವಿಶೇಷವಾದಂತಹ ಆಯುರ್ದಾನವನ್ನು ಕೂಡ ಮಾಡ್ತಾರೆ. ಇದಾದ ಮೇಲೆ ಒಮ್ಮೆ ಇದನ್ನು ಅರಿತಂತಹ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಅವರನ್ನು ಆದರ ಆತಿಥ್ಯಗಳಿಂದಾಗಿ ಅವರನ್ನು ಕರೆಸ್ತಾರೆ, ಶ್ರೀಮಠಕ್ಕೆ ಕರೆಸ್ತಾರೆ. ಕರೆಸಿ ನೀವು ಮಾಡಿದಂತಹ ಈ ಸರ್ವಮೂಲಗಳ ಪಾರಾಯಣ ಮತ್ತು ಹರಿವಾಯುಸ್ಥಿತಿ ಪುನಶ್ಚರಣ ಇವೇ ಮೊದಲಾದಂತಹ ಪಾರಾಯಣಗಳು, ಪಾಠ ಪ್ರವಚನಗಳು ಇವೆಲ್ಲವೂ ಕೂಡ ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿವೆ. ಹೀಗಾಗಿ ನೀವೇ ನಮ್ಮ ಉತ್ತರಾಧಿಕಾರಿಗಳು ಅಂತ ತಿಳಿಸಿ ಅವರಿಗೆ ಆಶ್ರಮವನ್ನು ಕೊಡ್ತಾರೆ. ನಮ್ಮ ಹೆಸರು ಸತ್ಯವೀರ ತೀರ್ಥ ಶ್ರೀಪಾದಂಗಳವರಾದರೆ ನಿಮ್ಮ ಹೆಸರು ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಅಂತ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ವಿಶೇಷ ಸಾಮ್ರಾಜ್ಯದ ಅಧಿಪತಿಯನ್ನು, ಸಂಸ್ಥಾನದ ಅಧಿಪತಿಯನ್ನು ಅವರು ಒಪ್ಪಿಸ್ತಾರೆ. ಮುಂದೆ ಅವರು ಕಾಲಾಂತರದಲ್ಲಿ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಕೊರ್ಲಹಳ್ಳಿಯೇನೇ ವಾಸವಾಗಿ ಇದ್ದು ಅಲ್ಲಿ ಆ ಮುಖ್ಯಪ್ರಾಣದೇವರ ವಿಶೇಷವಾದಂತಹ ಸೇವೆಯನ್ನೂ ಮಾಡ್ತಾ ಮತ್ತು ಅಲ್ಲಿಯೇ ನದಿಯ ತಟದಲ್ಲಿ ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ, ದೇವರ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಕಾಲವನ್ನು ಕಳೀತಾರೆ. ಮುಂದೆ ಅಲ್ಲಿಯೇನೇ ವೃಂದಾವನದ ಪ್ರವೇಶವನ್ನು ಕೂಡ ಅವರು ಮಾಡ್ತಾರೆ. ತದನಂತರದಲ್ಲಿ ಬಂದವರೇ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು. ಯಾವ ಕೊರ್ಲಹಳ್ಳಿ ಜಯಾಚಾರ್ಯರೇ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಅಂತ ಆಗ್ತಾರೆ. ಆ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಒಮ್ಮೆ ಒಂದು ಪ್ರಸಂಗವನ್ನು ಹೇಳುತ್ತಾರೆ, ಬಹಳ ಅತ್ಯದ್ಭುತವಾದಂತಹ ಪ್ರಸಂಗ. ಅವರ ಹತ್ತಿರ ಬಹಳ ಜನ ಸೇವಕರು ಇದ್ದರು ಅಂತೆ. ಸೇವಕರಲ್ಲಿ ಒಬ್ಬರು ಯಾರು ಅಂತಂದರೆ ರಾಜಣ್ಣ ಅಂತ ಒಬ್ಬತ. ಆ ರಾಜಣ್ಣ ಅಡಿಗೆಯವನವನು. ಪ್ರತಿನಿತ್ಯವೂ ಕೂಡ ನೂರಾರು ಜನರಿಗೆ ಏನೂ ಶ್ರಮವಿಲ್ಲದೇನೆ ಅಡಿಗೆಯನ್ನು ಮಾಡಿ ಹಾಕ್ತಾ ಇದ್ದ. ಅಂಥವನು ಒಂದು ದಿನ ರಾತ್ರಿ ಕಾಲದಲ್ಲಿ ಗುರುಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ತಾರೆ, ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು. ಅದೇ ಪ್ರಸಂಗದಲ್ಲಿ ಏನು ಪಾದವನ್ನು ಒತ್ತೋದಕ್ಕೆ ಅಂತ ಬಂದು ಅಳೋದಕ್ಕೆ ಆರಂಭವನ್ನು ಮಾಡ್ತಾನೆ. ಮಾಡಿದಾಗ ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂದರೆ ಅವರ ಮಕ್ಕಳಾದಂತಹ ಪೂರ್ವಾಶ್ರಮದ ಮಕ್ಕಳಾದಂತಹ ಸೇತುರಾಮಾಚಾರ್ಯರು ಶ್ರೀಮಠದ ದಿವಾನರಾಗಿ ಇದ್ದರವರು. ಇನ್ನೂ ಕೆಲವೇ ದಿನಗಳಲ್ಲಿ 10-15 ದಿನಗಳ ಒಳಗೇನೆ ಮಹಾಸಮಾರಾಧನೆ ಬರ್ತಾ ಇದೆ. ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆ ಬರ್ತಾ ಇದೆ. ಅವರದ್ದು ಕಾರ್ತೀಕ ಮಾಸದಲ್ಲಿ ಬರ್ತದೆ. ಹಾಗಾದರೆ ಏನು ಮಾಡಬೇಕು? ಆಗಿನ ಕಾಲದಲ್ಲೆಲ್ಲ ಜರದಾರಿ ಶಾಲೆಗಳು, ಈಗೆಲ್ಲ ಪ್ಲಾಸ್ಟಿಕನ್ನು ಹಾಕಿರ್ತಾರಷ್ಟೇ ಈಗ. ಆದರೆ ಆಗಿನ ಕಾಲದಲ್ಲಿ ಜರದಾರಿ ದೊಡ್ಡ ದೊಡ್ಡ ಅಂಚಿನಿಂದ ಕೂಡಿದಂತಹ ಶಾಲುಗಳನ್ನು ತರಿಸಬೇಕು ಅಂತೆ. ಯಾಕೆ ಅಂದರೆ ಬಂದಂತಹ ಅನೇಕ ವಿದ್ವಾಂಸರಿಗೆ ಕೈತುಂಬ ದಕ್ಷಿಣೆಯನ್ನು ರಕ್ಷಾ ಕವಚದ ರೂಪದಲ್ಲಿ ಶಾಲನ್ನು ಹೊದಿಸಿ ಅವರಿಗೆ ಕಳಿಸಬೇಕು ಆರಾಧನಾ ಸಂದರ್ಭದಲ್ಲಿ. ಅದಕ್ಕೋಸ್ಕರವಾಗಿ ಅವರೇನು ಮಾಡಿದರು ಅಂದರೆ ಸೇತುರಾಮಾಚಾರ್ಯರನ್ನು ಆಗಿನ ಹೈದರಾಬಾದಿಗೆ ಕಳಿಸ್ತಾರೆ. ಹೈದರಾಬಾದಿಗೆ ಕಳಿಸಿ ಆ ಎಲ್ಲ ಶಾಲೆಗಳನ್ನು ತೆಗೆದುಕೊಂಡು ಬರೋದು, ಆರಾಧನೆಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಬರುವ ಜವಾಬ್ದಾರಿಯನ್ನು ಕೊಡುತ್ತಾರೆ. ಆದರೆ ಸೇತುರಾಮಾಚಾರ್ಯರು ಅಲ್ಲೇ ವಾಸವಾಗಿ ಇರ್ತಾರೆ. ಕಾರಣ ಇನ್ನೂ ಅವರಿಗೆ ಕೆಲಸ ಇರುತ್ತದೆ ಅಂತ.
ಆ ಪದಾರ್ಥಗಳೆಲ್ಲವೂ ಕೂಡ ಮಠಕ್ಕೆ ಬಂದಿರ್ತವೆ. ಮಠಕ್ಕೆ ಬಂದಾಗ ಅಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಆ ರಾಜಣ್ಣ ಎನ್ನುವವನು ರಾತ್ರಿ ಕಾಲದಲ್ಲಿ ಒಂದು ಹಾದು ಹೋಗಬೇಕಾದ್ರೆ, ಗುರುಗಳ ಹತ್ತಿರ ಹೋಗಬೇಕಾದ್ರೆ ಆ ಕೋಣೆಯಲ್ಲಿ ಆ ಶಾಲುಗಳನ್ನೆಲ್ಲ ನೋಡಿಬಿಡ್ತಾನೆ. ದೊಡ್ಡ ದೊಡ್ಡ ಜರದಾರಿಯಿಂದ ಕೂಡಿದಂತಹ ಶಾಲುಗಳನ್ನು ನೋಡ್ತಾನೆ. ನೋಡಿದ ತಕ್ಷಣದಲ್ಲಿ ಇಚ್ಛೆ ಬರುತ್ತದೆ. ಬಂದು ಗುರುಗಳಲ್ಲಿ ಬಂದು ವಿಜ್ಞಾಪನೆಯನ್ನು, ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಅಳುತ್ತಾನೆ. ಮೊದಲಿಗೆ ಏನಾಯಿತು ಅಂತ ಗುರುಗಳು ಕೇಳಿದಾಗ, ಏನಿಲ್ಲ, ನನ್ನ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಆ ಶಾಲನ್ನು ಹೊದ್ಕೋಬೇಕು ಅನ್ನುವಂತಹ ಆಸೆ ನನಗಿದೆ, ಏನು ಮಾಡಲಿ ಅಂತ ಅಳ್ಳಿಕ್ಕೆ ಆರಂಭವನ್ನು ಮಾಡ್ತಾನೆ. ಮನಸ್ಸಿಗೆ ಬಹಳ ದುಃಖ ಉಂಟಾಗತ್ತೆ ಅವನಿಗೆ. ಆಗ ಆ ಉಂಟಾದಾಗ ಅವರೇನು ಮಾಡ್ತಾರೆ ಅಂದರೆ ವಿಶೇಷವಾಗಿ ಯೋಚನೆಯನ್ನು ಮಾಡ್ತಾರೆ. ಹಾಗಾದರೆ ನೋಡಪ್ಪ ರಾಜಣ್ಣ, ನೀನೇನು ವಿಚಾರ ಮಾಡಬೇಡ, ನೀ ಆ ಕೋಣೆಗೆ ಹೋಗು, ಒಂದು ಶಾಲನ್ನು ನಿನಗೆ ಯಾವುದು ಬೇಕೋ ಆ ಶಾಲನ್ನು ತೆಗೆದುಕೊಂಡು ಬಾ ಅಂತ ಹೇಳುತ್ತಾರೆ. ಸರಿ ಅಂತ ಸಂತೋಷದಿಂದ ಹೋಗ್ತಾನೆ. ಹೋಗಿ ಅಲ್ಲಿ ಒಳಗೆ ಇದ್ದಂತಹ ಶಾಲಿನಲ್ಲಿ ಒಂದ ಎರಡ ಅನೇಕ ಬಣ್ಣಗಳಿಂದ ಕೂಡಿದಂತಹದ್ದು, ಅದರಲ್ಲಿ ತನಗೆ ಇಷ್ಟವಾದಂತಹ ಒಂದು ಶಾಲನ್ನು ಹೊದ್ಕೊಂಡು ಬರ್ತಾನೆ. ಗುರುಗಳು ಹೇಳ್ತಾರೆ, ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು, ಬೇಡಪ್ಪ ಯಾರಿಗೂ ತೋರಿಸಬೇಡ ಅಂತ. ನೋಡಿ, ವಜ್ರ ವೈಡೂರ್ಯ ಇವೇನಾದರೂ ಇದ್ದು ಅಂತಾದರೆ ನಮ್ಮ ಕರ್ತವ್ಯ ಏನು? ಎಲ್ಲರಿಗೂ ನಮ್ಮಲ್ಲಿ ಇಷ್ಟಿದೆ ಅನ್ನೋದನ್ನು ತೋರಿಸಿಕೊಳ್ಳುತ್ತೇವೆ ನಾವು. ಇದೇ ನಮ್ಮ ಗುಣ ಅಲ್ವಾ? ಹಾಗೆ ಅವನಿಗೂ ಅನ್ನಿಸ್ತು ಅಂತೆ, ಏನಾದರೂ ಮಾಡಿ ನನಗೆ ತೋರಿಸಬೇಕು ಅಂತ ಹೇಳಿ ಒಂದು ದಿನ ಹಾಗೆ ಹೊದ್ಕೊಂಡು ಹೊರಗೆ ಬಂದುಬಿಡ್ತಾನೆ. ಅದನ್ನು ನೋಡಿದಂತಹ ಉಳಿದವರೆಲ್ಲರೂ, ಕಾರ್ಮಿಕರೆಲ್ಲರೂ, ಕೆಲಸದವರೆಲ್ಲರೂ ಯೋಚನೆಯನ್ನು ಮಾಡಿ ಕೇಳ್ತಾರೆ, ಯಾರು ನಿನಗೆ ಕೊಟ್ಟಿದ್ದು? ಕಳ್ಳತನ ಮಾಡಿದ್ದೀಯಾ ಹಾಗೀಗೆ ಅಂತ ಹೇಳಿದಾಗ, ಇಲ್ಲ, ನಾನು ಕಳ್ಳತನವನ್ನು ಮಾಡಿಲ್ಲ, ನಾನು ಮಾಡಿದ್ದು ಏನೇ ಇದ್ದರೂ ಕೂಡ ಗುರುಗಳ ಅನುಗ್ರಹದಿಂದ ನಾನು ಪಡೆದದ್ದು, ಗುರುಗಳೇ ನನಗೆ ನೀಡಿದ್ದು ಅಂತ ಹೇಳಿದಾಗ ಮರುದಿವಸ ಹೋಗ್ತಾರೆ. ಇದ್ದು ಬಿದ್ದ ಎಲ್ಲ ಕರ್ಮಚಾರಿಗಳೆಲ್ಲರೂ ಹೋಗಿ ನಮಗೂ ಬೇಕು ಅಂತ. ಏನು ಮಾಡಬೇಕು? ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಆಗ ಅವರು ಮಾಡೋದು ಒಂದೇ ಒಂದು ಯೋಚನೆಯನ್ನು, ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆಯನ್ನು ಮಾಡ್ತಾರೆ. ನಾವು ವಿದ್ವಾಂಸರಿಗೆ ಅನೇಕ ತರಹದ ಶಾಲುಗಳನ್ನು ನಾವು ಕೊಡ್ತೇವೆ, ಅವರಿಗೆ ಮಾನ ಮರ್ಯಾದೆಗಳನ್ನು ನಾವು ಮಾಡ್ತೇವೆ, ಇಲ್ಲ ಅಂತಂದಿಲ್ಲ. ಆದರೂ ಕೂಡ ಇವರ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಇಂಥವರ ಅಪೇಕ್ಷೆಗಳನ್ನೂ ನಾವು ಪೂರ್ಣವನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಸರಿ, ಹಾಗೆ ಆಗಲಿ ಅಂತ ಹೇಳಿ ಎಲ್ಲರೂ ಕರ್ಮಚಾರಿಗಳೆಲ್ಲರೂ ಕೂಡ ದೊಡ್ಡ ದೊಡ್ಡ ಜರದಾರಿಯ ಶಾಲೆಗಳನ್ನು ಹೊದ್ಕೊಂಡು ತಿರುಗುತ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆ ಬರೋದಿದೆ, ಅವತ್ತು ಹೊದಿಸಬೇಕು. ಆದರೆ ಏನು ಮಾಡೋದು? ಎಲ್ಲರೂ ಕೂಡ ಹೊದ್ಕೊಂಡು ತಿರುಗುತ್ತಾ ಇದ್ದಾರೆ. ಹೈದರಾಬಾದಿಗೆ ಹೋದಂತಹ ಯಾವ ಸೇತುರಾಮಾಚಾರ್ಯರು ಮತ್ತೆ ಮಠಕ್ಕೆ ಬಂದು ನೋಡ್ತಾರೆ, ಏನಿದು ಮಹಾಸಮಾರಾಧನೆ ಆಗೇ ಹೋಯ್ತಾ ಏನು ಹಾಗೀಗೆ ಅಂತ ಯೋಚನೆಯನ್ನು ಮಾಡ್ತಾರೆ. ಕಾರಣ ಏನು ಅಂತಂದರೆ ಆ ಎಲ್ಲ ಶಾಲೆಗಳನ್ನು ಹೊದ್ಕೊಂಡು ತಿರುಗುತ್ತಾ ಇದ್ದಾರಲ್ಲ. ಯಾರು ಅಂತ ನೋಡಿದರೆ ಒಬ್ಬಣ್ಣ ರಾಜಣ್ಣ, ಕೃಷ್ಣಣ್ಣ ಇವರೆಲ್ಲರೂ ಇದ್ದರಂತೆ, ರಾಮಣ್ಣ ಇವರೆಲ್ಲರೂ ಕೂಡ ಇದ್ದರು ಅಂತೆ. ಕರ್ಮಚಾರಿಗಳಿಗೆ ಹೋಗಿ ಯಾಕೆ ಕೊಟ್ಟಿದ್ದೀರಿ ಅಂತ ಸೇತುರಾಮಾಚಾರ್ಯರು ತಮ್ಮ ಪೂರ್ವಾಶ್ರಮದ ತಂದೆ ಹಾಗೂ ಈಗಿನ ಗುರುಗಳಾದಂತಹ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರಲ್ಲಿ ಹೋಗಿ ಕೇಳಿದಾಗ ಆಗ ಅವರು ಸಂತೋಷದಿಂದ ಹೇಳುತ್ತಾರೆ, ನಮ್ಮ ಕರ್ಮಚಾರಿಗಳೂ ಕೂಡ ಸುಖವಾಗಿ ಇರಲಿ, ಅವರೂ ಕೂಡ ಈ ಒಂದು ಸುಖವನ್ನು ಅನುಭವಿಸಲಿ ಅಂತ ಅನ್ನೋದಕ್ಕಾಗಿ ನಾವು ಕೊಟ್ಟಿದ್ದೇವೆ, ವಿಚಾರ ಮಾಡಬೇಡ, ಮತ್ತೆ ಹೋಗಿ ನೀನು ಹೋಗಿ ತೊಗೊಂಬನ್ನಿ ಅಂತ ಹೇಳಿ ಮತ್ತೆ ತರಿಸ್ತಾರೆ ಅಂತೆ. ಎಷ್ಟು ಶಿಷ್ಯರ ಮೇಲೆ, ಕರ್ಮಚಾರಿಗಳ ಮೇಲೆಯೂ ಕೂಡ ಅವರಿಗೆ ಎಷ್ಟು ಶಿಷ್ಯದ ವಾತ್ಸಲ್ಯ ಇತ್ತು ಅನ್ನೋದನ್ನು ಇಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಈ ರೀತಿಯಾಗಿ ಹೇಳ್ತಾ, ಇದಾದ ಮೇಲೆ ಇದೇ ರೀತಿಯಾಗಿ ಪಾಠ ಪ್ರವಚನಗಳು ನಿರಂತರವಾಗಿ ಮಾಡುವಂತಹ ಒಂದು ಅದ್ಭುತವಾದಂತಹ ಕಾರ್ಯ ಅವರಲ್ಲಿ ಇತ್ತು ಅನ್ನೋದನ್ನು ನಾವು ಕೇಳುತ್ತೇವೆ. ಇಷ್ಟೆಲ್ಲ ಆದ ಮೇಲೆ ಅವರಿಗೆ ಎಡಬಲ ಸೇವೆಯನ್ನು, ಪೂಜೆಯನ್ನು ನಡೆಯಬೇಕಾದರೆ ಎಡಬಲ ಸೇವೆಯನ್ನು ಮಾಡಬೇಕಲ್ಲ. ಆ ಎಡಬಲ ಸೇವೆಗಾಗಿ ಒಬ್ಬರಿದ್ದರು, ಅವರ ಹೆಸರು ಕೂಡ ಕಿನ್ನಾಳ ಜಯಾಚಾರ್ಯರು ಅಂತ ಅವರನ್ನು ಕರೀತಾರೆ. ಆ ಕಿನ್ನಾಳ ಜಯಾಚಾರ್ಯರು ಎಡಬಲ ಸೇವೆಯನ್ನು ಮಾಡ್ತಾ ಇರಬೇಕು. ಏನು ಅಂದರೆ ಪೂಜೆಯೆಲ್ಲ ಆದ ಮೇಲೆ ವ್ಯಾಸಮುಷ್ಟಿಗಳ ಮೇಲೆ, ದೇವರ ಮೇಲೆ ಇದ್ದಂತಹ ಎಲ್ಲ ನಿರ್ಮಾಲ್ಯವನ್ನು ತೆಗೆದು ಅದನ್ನು ಅವರಿಗೆ ಕೊಡಬೇಕು ಅಂತ ನಿಯಮ. ಎಡಬಲ ಸೇವಕರಿಗೆ ಅದನ್ನು ಕೊಡಬೇಕು ಅನ್ನುವಂತಹ ನಿಯಮ. ಆಮೇಲೆ ಅದನ್ನು ಮಂತ್ರಾಕ್ಷತೆಯ ರೂಪದಲ್ಲಿ ಎಲ್ಲರಿಗೂ ನೀಡೋದು ಅಂತ.
ಮಂತ್ರ ಇದನ್ನು ಎಡಬಲ ಸೇವೆಯನ್ನು ಮಾಡ್ತಾ ಇದ್ದಂತಹ ಕಿನ್ನಾಳ ಜಯಾಚಾರ್ಯರು ಆಶ್ಚರ್ಯಚಕಿತರಾಗ್ತಾರೆ. ಯಾಕೆ ಅಂತಂದರೆ, ಒಮ್ಮೆ ನಿರ್ಮಾಲ್ಯವನ್ನೆಲ್ಲ ತೆಗಿತಾ ಇರುತ್ತಾರೆ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು. ತೆಗೆಯಬೇಕಾದರೆ ಇದ್ದಕ್ಕಿದ್ದ ಹಾಗೆ ತೆಗೆಯಬೇಕಾದರೆ ಒಂದು ಕೂರ್ಮರೂಪಿಯಾದಂತಹ ವ್ಯಾಸಮುಷ್ಟಿ, ಆ ಕೂರ್ಮದ ಆಕಾರದಲ್ಲಿ ಇದ್ದಂತಹ ಒಂದು ವ್ಯಾಸಮುಷ್ಟಿ ಯಾವ ರಘುನಾಥ ತೀರ್ಥರಿಗೆ ಒಲಿದಂತಹ ಒಂದು ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆ, ಆ ಸಾಲಿಗ್ರಾಮ ವ್ಯಾಸಮುಷ್ಟಿ ಅದು ಏನಾಗತ್ತೆ, ತೆಗೆದುಕೊಂಡು ಹೋಗಿ ಆ ಜಯಾಚಾರ್ಯರಿಗೆ, ಕಿನ್ನಾಳ ಜಯಾಚಾರ್ಯರ ಕೈಯಲ್ಲಿ ಕೊಟ್ಟು ಬಿಡುತ್ತಾರೆ. ಅದನ್ನು ನಿರ್ಮಾಲ್ಯವನ್ನೆಲ್ಲ ತೆಗೆಯಬೇಕಾದರೆ ಕೈಯಲ್ಲಿ ವ್ಯಾಸಮುಷ್ಟಿ ಬಂತು, ಕೂರ್ಮರೂಪಿ ವ್ಯಾಸಮುಷ್ಟಿ ಬಂತು. ಆಶ್ಚರ್ಯಚಕಿತರಾದರು. ಎಲ್ಲರನ್ನೂ ಕರೆಸ್ತಾರೆ. 28 ಪ್ರತಿಮೆಗಳನ್ನು ಯಾವ ಸನ್ಯಾಸಿಗಳಾಗಿರ್ತಾರೋ ಅವರು ಮಾತ್ರವೇ ಸ್ಪರ್ಶವನ್ನು ಮಾಡಬೇಕು ಅನ್ನುವಂತಹ ಸಂಪ್ರದಾಯ ಇದೆ. ಅದೇ ರೀತಿಯಾಗಿ ನಡೆದುಕೊಂಡು ಬಂದಿದೆ, ಅವಿಚ್ಛಿನ್ನವಾಗಿ ಅದು ನಡೆದುಕೊಂಡು ಬಂದಂತಹದ್ದು. ಇಂತಹ ಪ್ರಸಂಗದಲ್ಲಿ ವಿಶೇಷವಾಗಿ ಅದು ಆ ವ್ಯಾಸಮುಷ್ಟಿ ಅವರ ಕೈಯಲ್ಲಿ ಬಂದಾಗ ಎಲ್ಲರೂ ಬಂದು ಯೋಚನೆಯನ್ನು ಮಾಡ್ತಾ ಇರಬೇಕಾದರೆ ಆಗ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಒಂದೇ ಒಂದು ಮಾತನ್ನು ಹೇಳುತ್ತಾರೆ, ಈ ಎಲ್ಲ ಪ್ರತಿಮೆಗಳನ್ನು ಮುಟ್ಟುವಂತಹ ಯೋಗ್ಯತೆ ಬೇರೆ ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಯಾರು ಉತ್ತರಾಧಿಕಾರಿಗಳಾಗಿರ್ತಾರೋ ಅವರಿಗೇ ಈ ಯಾವ ಸಂಸ್ಥಾನದ ಪ್ರತಿಮೆಗಳು ಮುಟ್ಟುವಂತಹ ಯೋಗ್ಯತೆ ಅನ್ನೋದು ಬರುತ್ತೆ. ಹಾಗಾದರೆ ಈ ಪ್ರತಿಮೆಯನ್ನು ಅವರು ಮುಟ್ಟಿದ್ದಾರೆ ಅಂತಂದರೆ ಅವರೇ ಮುಂದಿನ ಉತ್ತರಾಧಿಕಾರಿಗಳು ಅಂತ ನಿರ್ಣಯವನ್ನು ಮಾಡುತ್ತಾರೆ. ಆ ನಿರ್ಣಯವನ್ನು ಮಾಡಿ ಮುಂದೆ ವಿಶೇಷವಾಗಿ ಅವರಿಗೆ ಆಶ್ರಮವನ್ನು ನೀಡುತ್ತಾರೆ. ಆಶ್ರಮವನ್ನು ನೀಡಿ, ಕಿನ್ನಾಳ ಜಯಾಚಾರ್ಯರಿಗೆ ಆಶ್ರಮವನ್ನು ನೀಡಿ ಮುಂದೆ ಅವರಿಗೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣವನ್ನು ಮಾಡ್ತಾರೆ. ಸತ್ಯಜ್ಞಾನ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಇಂತಹ ಮಹಾಜ್ಞಾನಿಗಳು ಈ ಯಾವ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಇವರು ಮಾಡಿದಂತಹ ಒಂದು ಕೆಲವು ವಿಚಾರಗಳು ಅಂತಂದರೆ, ಮಹಿಳೆಯರು 2 ಬಾರಿ ವಿವಾಹವನ್ನು ಮಾಡಿಕೊಳ್ಳುವಂತಹ ಸಂಪ್ರದಾಯ ಈಗೇನೋ ಅದು ಹುಟ್ಟುಕೊಂಡಿದೆ. ಆದರೆ ಆಗಿನ ಕಾಲದಲ್ಲಿ ಏನೇ ಅದನ್ನು ತಪ್ಪು ಅನ್ನುವಂತಹದ್ದು, ಈ ತರಹ ಮಾಡುವುದು ತಪ್ಪು ಅನ್ನೋದನ್ನು ಪ್ರತಿಪಾದನೆಯನ್ನು ಮಾಡಿದಂಥವರು ಇವರು. ಮುದ್ರೆಯ ಬಗ್ಗೆ ನಿರ್ಣಯವನ್ನು ಕೊಟ್ಟಂತಹ ಮಹಾನುಭಾವರು, ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ಮುದ್ರೆಯ ಬಗ್ಗೆ ನಿರ್ಣಯವನ್ನು ಕೊಟ್ಟಂತಹ ಮಹಾನುಭಾವರು ಈ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು. ಇಂತಹ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಆಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಇಂತಹ ಶ್ರೇಷ್ಠವಾದಂತಹ ಗುರುಗಳ ಸ್ಮರಣೆಯ ಸಂಚಿಕೆಯನ್ನು ಮಾಡ್ತಾ ಇರುವಂತಹ ಜ್ಞಾನವಾಹಿನಿಯ ಎಲ್ಲ ಪರಿವಾರದವರಿಗೂ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಈ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದಂತಹ ಸೀತಾಬ್ದಿ ಶ್ರೀರಾಮಚಂದ್ರ ದೇವರು ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇತೋಪ್ಯತಿಶಯವಾದಂತಹ ಧರ್ಮದಲ್ಲಿ ನಿಷ್ಠೆ, ಧರ್ಮದಲ್ಲಿ ಆಸಕ್ತಿ ಅವರಿಗೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ನನ್ನ ಕುಸುಮಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.